ನೀವಿಬ್ರು ಜೋಡಿಯಾಗಿ ಏನ್ ರೆಸಿಪಿ ಮಾಡ್ತಾರೆ ಕೇಳೋಣ. ಏನ್ ಮಾಡ್ತಿದ್ದೀರಿ? ಮುಗಲಾಯಿ ಕಾಲಿಫ್ಲವರ್ ಅಂತ. ಮುಗಲಾಯಿ ಕಾಲಿಫ್ಲವರ್. ಸೊ ಇದು ನಿಜವಾಗ್ಲೂ ತುಂಬಾ ಸ್ಪೈಸಿ ಆಗಿರುತ್ತೆ. ಇಲ್ಲ ಅಷ್ಟೊಂದೇನಿಲ್ಲ, ಸ್ಪೈಸಿ ಸ್ವಲ್ಪ ಕಡಿಮೆ ಇಟ್ಬಿಟ್ಟು ಮಾಡೋಣ ಇವತ್ತು. ಓಕೆ, ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಹೇಳ್ತೀರಾ? ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡರ್, ಮೊಸರು, ಸ್ವಲ್ಪ ಲವಂಗ, ಬಟಾಣಿ, ಹೂಕೋಸು, ಆಲೂಗಡ್ಡೆ ಬೇಯಿಸ್ಕೊಂಡಿರೋದು, ಈರುಳ್ಳಿ, ಶುಂಠಿ, ಉಪ್ಪು, ಹಸಿಮೆಣಸಿನಕಾಯಿ, ಸ್ವಲ್ಪ ಕೇಸರಿ ಮತ್ತೆ ಆಯಿಲ್. ಇಷ್ಟಿದ್ರೆ ನೀವು ಹೇಳೋದಂತಹ ಮೊಗಲೈ ಕಾಲಿಫ್ಲವರ್ ರೆಡಿ ಆಗುತ್ತೆ. ಸೊ ಈಗ ಮಾಡಿ ತೋರಿಸ್ತೀರಾ? ಸ್ಟಾರ್ಟ್ ಮಾಡೋಣ. ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಅದು ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಹಚ್ಚಿಟ್ಕೊಂಡಿರೋದಲ್ವಾ ನೀವು? ಅದು ರುಬ್ಕೊಳ್ಳೋದಿಕ್ಕೆ. ಅದಕ್ಕೆ 3-4 ಮೆಣಸಿನಕಾಯಿ. ಅದು ಕೆಂಪಾಗಕ್ ಮುಂಚೆನೆ ಹಸಿಮೆಣಸಿನಕಾಯಿ ಹಾಕ್ಬಿಡೋದಾ? ಇದು ಅಷ್ಟೊಂದೇನು ಫ್ರೈ ಎಲ್ಲ ಏನ್ ಮಾಡೋದು ಬೇಡ, ಸುಮ್ನೆ 1-2 ಸಲ ಬಾಡಿಸ್ಕೊಂಡ್ರೆ ಸಾಕು. ಇಷ್ಟು ಹೆಲ್ಪ್ ಮನೆಯಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ಲ? ಇವಾಗ ಪಲಾವ್ ಮಾಡ್ಬೇಕಾಗಿದ್ದ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಒಂಚೂರು ಪಬ್ಲಿಕ್ ಇಮೇಜ್ ಮೇನ್ ನೋಡಿ, ಪಿಕ್ಚರ್ ಮಾಡಿದ್ರೆ ಹಿಂಗಾಗೋಗ್ತೀರಾ ಅಂತ. ಪಿಕ್ಚರ್ ಮಾಡೋರ್ನ ಮದುವೆ ಮಾಡ್ಕೊಂಡ್ರೆ ಹಿಂಗಾಗೋಗ್ತೀರಾ. ಸಾಕಷ್ಟು, ತುಂಬಾ ಫ್ರೈ ಮಾಡೋದು ಬೇಡ. ಸ್ವಲ್ಪ ಶುಂಠಿ, 2-3 ಶುಂಠಿನ 2 ಚೂರು, ಆಮೇಲೆ ಸ್ವಲ್ಪ ಲವಂಗ, ಅಂದ್ರೆ 2-3 ಸಾಕು. ಇದನ್ನ ಇನ್ನೇನ್ ಹಾಕಂಗಿಲ್ವಾ? ಅಷ್ಟು ಸಾಕು. ನೀರ್ ಬೇಡ? ರುಬ್ಕೋಬೇಕು. ಇಲ್ಲ, ಅದು ಪೇಸ್ಟ್ ಆಗುತ್ತೆ, ಈರುಳ್ಳಿ ಇದೆಲ್ಲ. ಸರಿ, ಪೇಸ್ಟ್ ಹಾಕುತ್ತೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ಇದಕ್ಕೆ ಎಣ್ಣೆ ಹಾಕ್ಬೇಕಾ? ಈರುಳ್ಳಿ ಹಾಕ್ತಾ ಇದ್ದೀರಲ್ಲ? ಬೇಯಿಸಿರೋ ಬಟಾಣಿ. ಲೈಫ್ ಇಷ್ಟೇನೆ ಅನ್ನೋ ಟೈಟಲ್ ಯಾಕಿಟ್ರಿ? ಆಕ್ಚುಲಿ ಅದು ಪಂಚರಂಗಿಲಿ ಲೈಫ್ ಇಷ್ಟೇನೆ ಅಂತ ಒಂದು ಹಾಡಿದೆ. ಬಟ್ ಆ ಹಾಡಿದೆ ಅಂತ ಹೇಳ್ಬಿಟ್ಟು ಇಲ್ಲ, ಅದಿರ್ಲಿಲ್ಲ. ಸ್ಕ್ರಿಪ್ಟ್ ಬರ್ಕೊಂಡಾಗಿ ನಮ್ಮ ಪ್ರೊಡ್ಯೂಸರ್ ಮಂಜುನಾಥ್ ಅಂತ KK ಫಿಲ್ಮ್ಸ್ ಅವರು ಮತ್ತೆ ಯೋಗರಾಜ್ ಸೇಲ್ ಪ್ರೊಡ್ಯೂಸ್ ಮಾಡ್ತಿರೋದು. ಅವರು ಸ್ಕ್ರಿಪ್ಟ್ ನರೇಷನ್ ಕೇಳಬೇಕಂದ್ರೆ ಅವ್ರಿಗೆ ಅನಿಸ್ತು ಇದಕ್ಕೆ ಲೈಫ್ ಇಷ್ಟೇನೆ ಅಂತ ಇಟ್ಟರೆ ಚೆನ್ನಾಗಿರುತ್ತೆ ಅಂತ. ಸೊ ಆಮೇಲೆ ಆ ಟೈಟಲ್ ಸರ್ ಹತ್ರನೇ ಇತ್ತು, ಎಲ್ಲರೂ ಸೂಟ್ ಆಗತ್ತೆ ಅಂದ್ರು, ಹಾಗೆ ನೀವು ಮಾಡ್ತೀರಿ. ಇದು ಚೆನ್ನಾಗಿ ಆಲೂಗೆಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿರೋದು. ಇದಕ್ಕೆ ಪವನ್ ಮಾಡಿರೋ ಒಂದೇ ಒಂದು ಕೆಲಸ, ಅದು ಇದು ರುಬ್ಕೊಂಡಿರೋದು, ಅದೇ ಟೇಸ್ಟ್ ಕೊಡೋದು. ಈಗ ಆ ಮಸಾಲ ಹಾಕೋಣ. ಇದನ್ನ ನೋಡ್ತಾ ಇದ್ರೆ ಇಷ್ಟೇನಾ ಅಂತ ನಾನೇನೋ ತುಂಬಾ ದೊಡ್ಡದೇನೋ ನಡೀತಿರೋದು ಕಿಚನ್ ಅಲ್ಲಿ ಅನ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಬರೀ ಮೋಸ. ನಾವು ನಿಜವಾಗ್ಲೂ ಮೋಸ ಮಾಡಲ್ಲ, ಅಡ್ಗೆ ಮಾಡ್ತೀವಿ. ಅಡ್ಗೆ ಪ್ರೀತಿಯಿಂದ ಮಾಡಿ ಅಲ್ಲ, ಇವ್ರ ಕಿಚನ್ ಅಲ್ಲಿ ಏನೋ ತುಂಬಾ ದೊಡ್ಡದು ಮಾಡ್ತಿದ್ದೀನಿ ಅಂದಂಗೆ ನಂಗೆ ಹೋಲ್ ಡೇ ಗಿಲ್ಟಿ ಎಲ್ಲ ಮಾಡಿಸಿ ನಾನು ಪಾಪ ನನಗೂ ಕುಕ್ ಮಾಡ್ತಾರೆ. ಇಷ್ಟೇ ಆದ್ರೆ ನಾನೇ ಮಾಡ್ಕೊಂತೀನಿ. ಓಕೆ, ಒಳ್ಳೆ ಕೆಲಸ ಆಯ್ತು ಸೌಮ್ಯ. ನಿಮ್ಗೂನು ಒಂದ್ ಒಳ್ಳೆ ರೆಸಿಪಿ ರೆಡಿ ಆಗಿದೆ. ಜಾಸ್ತಿ ರಿಹರ್ಸಲ್ಸ್ ಮಾಡ್ತೀನಿ. ನೆಕ್ಸ್ಟ್ ಧನಿಯಾ ಪೌಡರ್, ಆಗ್ತಾ ಇದೆ ಕಲರ್. ಈಗ ನೆಕ್ಸ್ಟ್ ಸಾಲ್ಟ್ ಹಾಕೋಣ. ಹಾಗೆ ಪವನ್ ಅವರೇ, ನೀವು ಮುಂದೆ ಲೈಫ್ ನಲ್ಲಿ ಈಗಾಗಲೇ ಡೈರೆಕ್ಷನ್ ತಗೊಂಡಿದ್ದೀರಾ ಪ್ರೊಫೆಷನಲ್ ಆಗಿ, ಮುಂದೆ ಯಾವ ತರ ಸಿನಿಮಾಗಳು ಕೊಡ್ಬೇಕು ಕನ್ನಡ ಚಿತ್ರರಂಗಕ್ಕೆ? ಹಾಗೆ ನಿಮ್ ಪ್ಲಾನ್ಸ್ ಏನಿದೆ? ಏನೋ ಪ್ರೊಫೆಷನಲಿ ನೀವು ಕನ್ನಡ ಚಿತ್ರರಂಗನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಹಾಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ? ಯಾವ ತರ ಚಿತ್ರ ಅಂದ್ರೆ ಜನ ನೋಡಿ ಬೈದೇ ಇರೋ ತರ ಚಿತ್ರ, ಬಂದು ಇನ್ನೊಂದ್ಸತಿ ನೋಡೋ ತರ ಚಿತ್ರ. ಯೂಶಲಿ ನಾವು ಒಂಚೂರು ರೊಮ್ಯಾಂಟಿಕ್ ಕಾಮಿಡೀಸ್ನೇ ಪ್ರಿಫರ್ ಮಾಡ್ತೀವಿ. ನಾನು ಸ್ಟೋರಿ ಯೋಚನೆ ಮಾಡೋ ರೀತಿನೂ ಅಂಥದ್ದೇ ಇರುತ್ತೆ, ಜಾಸ್ತಿ ಸೆನ್ಸಿಟಿವ್ ಎಮೋಷನಲ್ ಸ್ಟೋರೀಸೇ ಇರುತ್ತೆ. ಸೊ ಈಗ ಬರ್ದಿರೋದು ಅಂಥದ್ದು. ಇದು ಬರ್ದಾದ್ಮೇಲೆ ಆಗುವಂಥ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಯಾವ್ದು ಬರ್ಬೋದು, ಮೋಸ್ಟ್ಲಿ ಸಮ್ವೇರ್ ಅರೌಂಡ್ ದಟ್ ಅಂಥದ್ದೇ ಬರುತ್ತೆ. ತುಂಬಾ ವಯಲೆನ್ಸ್ ಎಲ್ಲ ಕಷ್ಟ. ಹಾಗೆ ನನ್ಗೊಂದು ಪ್ರಶ್ನೆ ಬಂತು, ಯೋಗರಾಜ್ ಭಟ್ ಅವರಾಗ್ಲಿ ನೀವೇ ಆಗ್ಲಿ ಎಲ್ಲಾ ಸಿನಿಮಾಗಳಿಗೆ ಯಾಕೆ ದಿಗಂತನೇ ಹೀರೋ ಆಗಿ ತಗೊಳ್ತಾ ಇದ್ದೀರಿ?
ಅವ್ರದ್ದು 2 ಗಣೇಶ್ ಇದ್ರು, ಆಮೇಲೆ ದಿಗಂತ್ ಆದ್ರು. ನನಗೆ ದಿಗಂತದು 2 ರೀಸನ್ ಇದೆ. ಒಂದು, ಅವನ ಜೊತೆ ನನ್ನ ಫಸ್ಟ್ ಫಿಲ್ಮ್ ಆಗಿರೋದ್ರಿಂದ ತುಂಬಾ ಕಂಫರ್ಟಬಲ್ ಆಗಿರೋ, ಈಗ ನಾನು ಅವನ ಜೊತೆ 3 ವರ್ಷ ಕೆಲಸ ಮಾಡಿರೋದ್ರಿಂದ ಗೊತ್ತು ಅವ್ನು ಏನ್ ಮಾಡ್ತಾನೆ ಅಂತೆಲ್ಲ. ಸೊ ಬರಿಬೇಕಂದ್ರೆ ಅವನೇ ತಲೆಗೆ ಬರ್ತಿದ್ದ. ಮತ್ತೆ ದಿಗಂತ್ ಯಾವ ತರ ಸ್ಟಾರ್ ಅಂದ್ರೆ ಅವನ ಕೈಯಲ್ಲಿ ಯಾವ ತರ ರೋಲ್ ಆದ್ರೂ ಮಾಡಿಸ್ಬೋದು. ಆಮೇಲೆ ಒಂದಿಷ್ಟು ಆಡಿಯನ್ಸ್ಗೆ ಅವನ ಬಗ್ಗೆ ಇದೇ ಇಮೇಜ್ ಅಂತ ಇಲ್ಲ, ಅದು ಬರೆಯೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವನ ಕೈಯಲ್ಲಿ ನೀವು ಎಂತ ಫನ್ನಿ ಸೀನ್ ಆದ್ರೂ ಮಾಡಿಸಿ ಅದನ್ನ ಆಡಿಯನ್ಸ್ ತಗೊಂತಾರೆ. ಸೊ ಹಾಗಾಗಿ ನಂಗೆ ಪರ್ಸ್ನಲಿ ದಿಗಂತ್ ಅದಕ್ಕೆ ಇಷ್ಟ. ಆಮೇಲೆ ತುಂಬಾ ಒಳ್ಳೆ ಆಕ್ಟರ್ ಕೂಡ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೆಕ್ಸ್ಟ್. ಲಾಸ್ಟ್ ಅಲ್ಲಿ ಮೊಸರು. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇಟ್ಸ್ ರೆಡಿ. ಸರ್ವಿಂಗ್ ಬೌಲ್ ಕೊಡ್ಲಾ? ಪರವಾಗಿಲ್ಲ, ಹೆಲ್ಪ್ ಎಲ್ಲ ಮಾಡ್ತಾ ಇದಾರೆ ಸೌಮ್ಯ. ಇವ್ರನ್ನ ನೀವು ಅಡಿಗೆ ಮನೆಗೆ ಹಾಕಿ ಕ್ಯಾಮ್ರಾ ಮುಂದೆ ಮಾತ್ರ ಅದು. ಸೊ ರೆಡಿ ಆಗಿದೆ. ಸೊ ದಟ್ಸ್ ಥ್ಯಾಂಕ್ ಯು. ತುಂಬಾ ಕಷ್ಟ ಆಯ್ತು, ಬಟ್ ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ಅವ್ರು ಇಷ್ಟಪಟ್ಟು ಮಾಡಿದ್ದಾರೆ, ನೀವು ಪಾಪ ಸುಮ್ಮನೆ ಕೈ ಆಡಿದ್ದೀರಿ. ಓಕೆ, ಹಾಗಿದ್ರೆ ಮೊಗಲೈ ಕಾಲಿಫ್ಲವರ್ ರೆಡಿ ಆಗಿದೆ. ಇದನ್ನ ಬೇಕಿದ್ರೆ ಇನ್ನು ಕಾಣೋದಕ್ಕೆ ಹಿಂಗೆ ಹಾಕ್ಬೋದು, ಗಾರ್ನಿಶಿಂಗ್. ಹಾ, ಥ್ಯಾಂಕ್ ಯು. ಸೊ ಸೌಮ್ಯ ಮತ್ತೆ ಪವನ್ ಸೇರಿ ಮಾಡಿರುವಂತಹ ಮೊಗಲೈ ಕಾಲಿಫ್ಲವರ್ ರೆಡಿ ಆಗಿದೆ. ಟೇಸ್ಟ್ ಮಾಡಬೇಕು ಅಲ್ವಾ ಫ್ರೆಂಡ್ಸ್? ಬಿಸಿ ಬಿಸಿಯಾಗಿರೋ ಮೊಗಲೈ ಕಾಲಿಫ್ಲವರ್ ರೆಡಿ ಆಗಿದೆ. ಮೊಗಲೈ ಕಾಲಿಫ್ಲವರ್ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಮೊಸರು, ಲವಂಗ, ಬಟಾಣಿ, ಹೂಕೋಸು, ಬೇಯಿಸಿದ ಆಲೂಗಡ್ಡೆ, ಈರುಳ್ಳಿ, ಶುಂಠಿ, ಉಪ್ಪು, ಹಸಿಮೆಣಸಿನಕಾಯಿ, ಕೇಸರಿ ಬಣ್ಣ ಮತ್ತು ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಈರುಳ್ಳಿ, ಬಟಾಣಿ, ಹೂಕೋಸು, ಬೇಯಿಸಿದ ಆಲೂಗಡ್ಡೆ, ರುಬ್ಬಿಕೊಂಡ ಮಸಾಲೆ, ನೀರು, ಧನಿಯಾ ಪುಡಿ, ಕೇಸರಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಮೊಸರನ್ನು ಹಾಕಿಕೊಂಡು ಬೇಯಿಸಿದ್ರೆ ಮೊಗಲೈ ಕಾಲಿಫ್ಲವರ್ ಸವಿಯಲು ಸಿದ್ಧ.